ಕೆಲವು ಮಹಿಳೆಯರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಪಾಪ ತೊಂದರೆ ಅನುಭವಿಸ್ತಾ ಇರುವಂಥವ್ರು. ನಮಸ್ಕಾರಮ್ಮ, ಯಾರೆಲ್ಲ ಇದ್ದೀರಿ? ನಿಮ್ಮ ಹೆಸರೇನು? ನಮಸ್ಕಾರಮ್ಮ, ನಾ ಹಿರೇಮಠ್ರಿ ಮತ್ತು ಜನ ಅದಾರ್ರಿ. ಎಷ್ಟು ಜನ ಇದೀರಿ ನೀವು? ಏನಾಗ್ಬೇಕು ಹೇಳಿ. ನಮಗ್ರಿ ಚೆನ್ನಮ್ಮನಿಂದ ನೋಡ್ರಿ ಬೇಕಾದ್ರೆ ಕಾಂತಾಡ್ರಿ, ಇಲ್ಲೇ ಚೆನ್ನಮ್ಮ ಅದಾಳ್ರಿ. 14 ವರ್ಷ ಆತ್ರಿಪ್ಪ. 14 ವರ್ಷದಿಂದ ನಾವು ಬಡ್ದಾಡತ್ತೇವಿಪ್ಪ. 14 ವರ್ಷನಾ? 14 ವರ್ಷ ಆತ್ರಿ. ನಿನ್ ರಾತ್ರಿ ತಂದ್ ಇಟ್ರಿ ಸರಿ ಹರಿಯಾಗಿ ಎದ್ದವ್ರ ಬಂದ್ ಬಾಗಲ್ಲಾಗ ಸ್ಟ್ರೈಕ್ ಮಾಡೇವ್ರಿ. ಮೂರ್ ದಿನ ಸ್ಟ್ರೈಕ್ ಮಾಡಿದೇವಪ್ಪ. ಆಮೇಲೆ ಕಚೇರಿಗೆ ಹೋಗಂದ್ರಿ. ಕಚೇರಿಗೆ ಹೋದ್ರಿ. ಅಲ್ಲಿ ಐಜಿ ಅವ್ರು ಬಂದಾರ್ರಿ. ನೀವ್ ಇಲ್ಲಿ ನಿಂದ್ರಬೇಡ್ರಿ, ಹೆಣ್ಮಕ್ಳು ಯಾಕೆ ಬಂದಾರ ಅಂತ ಕೇಳ್ತಾರು. ನೀವ್ ಐಜಿ ಅವ್ರು ಬಂದಾರು, ಹೋಗ್ರಿ ಅಂತ ನಮ್ಮನೆ ಪೊಲೀಸರು ಹೆದರ್ಸಾರ ಅಂತಲೇ ನಾವ್ ಅಂಜಿ ಬಂದದ್ ಕರೇರಿ. ಪೊಲೀಸರೇನಂದ್ರು? ಆಮೇಲೆ ಐಜಿ ಅವ್ರು ಬಂದಾರ್ರಿ. ಹೆಣ್ಮಕ್ಳೆಲ್ಲ ಇಲ್ಲೆಲ್ಲ ನಿಂದ್ರಬಾರ್ದು, ಮರಿಗೆ ನಿಂದ್ರಿ ಅಂದ್ರಿ. ಐಜಿ ಅವ್ರು ಬಂದ್ರೆ ನಿಂದಿರಬಾರ್ದು ಅಂತ ಯಾಕೆ? ನಮ್ ಕೆಲಸ ಐತಿ ಇಲ್ಲೇ ಒಂದ್ ಸ್ವಲ್ಪ, ಅದ್ರ ಸಂಬಂಧ ಐಜಿ ಅವ್ರು ಹೋದ ಬೆಳಕ್ ಮಾತಾಡೋಂಕರಿ ಅಂದ್ರಿ. ಐಜಿ ಅವ್ರ ಮುಂದೆ ನಿಲ್ಬೇಕಿತ್ತು ನೀವು. ಅದಕ್ಕೆ ನಾವೇನುದಪ್ಪ, ನಾವೇನ್ ತುಡುಗ್ ಮಾಡಿದೇವೋ ಏನೋ. ನೋಡ್ರಿ ತಾಯಿ, ಅಮ್ಮ, ಐಜಿ ಅವ್ರು ಇರೋದು ಕೂಡ ನಿಮ್ ಕೆಲಸ ಮಾಡಕ್ಕೆ. ಅದ್ರ ನಾವೇನೇನ್ರಿ, ಅವ್ರು ಭೇಟಿ ಆಗಲ್ರಿ. ಗೌರ್ಮೆಂಟ್ ನಾವು ಕೈ ಮುಗಿಯಾಕ್ ಬಂದೆವು, ಹಂಗ್ಯಾಕಂತೀರಿಪ್ಪ ಅನ್ಕೊಡ್ದ. ಅವ್ರು ಒಬ್ರ ಗಾಡ್ಯಾಗ ಜೀಪ್ನ್ಯಾಗ ಕುಂತಾವ್ರಿ. ಏನ್ ಪ್ರಾಬ್ಲಮ್ ಹೆಣ್ಮಕ್ಳದ ಅಂತ ಕೇಳಿರಿ. ಹಳ್ಳಿ ಬಸ್ ಬಂದ್ ನಿಂದಿರ್ತಾವ್ರಿ. ಇಲ್ಲೇ ಬಸ್ಸಿಗೆ ಹೋಗಾಕ್ ಬಂದ್ ನಿಂತಾರ್ರಿ ಅವ್ರು. ಅವ್ರದೇನ್ ಪ್ರಾಬ್ಲಮ್ ಇಲ್ಲ ಅಂದ್ರಿ ಒಬ್ಬ ಪೊಲೀಸ. ಏನಪ್ಪಾ ನೀನು ಪುಣ್ಯ ಹತ್ಲಿ, ಎಷ್ಟ್ ಶಾನೆ ಆದಿಪ್ಪ, ನಿನ್ ಮನ್ಯಾಗ ಮಕ್ಳು ಮರಿ ಅದಾರಲ್ಲ ಏನೋ ಯಪ್ಪ ಅಂತ ನಾವ್ ವಯಸ್ಸಾದವ್ರಿ. 3 ತಾಸು ಕುಂತು ಯಪ್ಪ. 3 ದಿನ ಇಲ್ಲಿ ಸ್ಟ್ರೈಕ್ ಮಾಡಿವಪ್ಪ. ಒಂದ್ ದಿನ ಅಲ್ಲಿ ಹೋಗ್ಯಾವಪ್ಪ ಯಪ್ಪ. ಅಷ್ಟ ಅದಾದ್ಬೇಕು ಏನಾತಪ್ಪ, ಹಂಗ ನಿರಂತರ ನಮ್ದು ಚಾಲೂನ ಐತಪ್ಪ. ನಿರಂತರ ಚಾಲು ಐತಿ. ಯಾರು ಕಿವಿ ಮ್ಯಾಲ ಹಾಕೊಳ್ರಿಪ್ಪ. ಓಣ್ಯಾಗ ಗುರ್ತಿನವ್ರ ಏನ್ ಮಾಡ್ತಾರ್ರಿ, ಬಂದ್ ಬಾಟ್ಲೆ ಸೇರೆ ಬಾಟ್ಲೆ ಬಂದವ್ರ ನೀರ್ ಕೊಡಂತಾರಪ್ಪ. ಇಲ್ಲದು ಅಂದ್ರೆ ದೊಡ್ಡದಾತ್ ಬಿಡುವ, ನೀರ್ ಕೊಡದಲ್ಲ ಅಂದ್ರೆ ಚೆನ್ನಮ್ಮನ ಊರಾಗ ಹುಟ್ಟಿ ನೀರ್ ಕೊಡದ ಎಂತ ಬೇಗಳ ಬೇಕು. ನಮ್ ಓಣ್ಯಾಗ ಹುಡುಗರನ್ರಿ ಅಗ್ದಿ ನಮಗ್ ಬೇಕಾದವ್ರಿ. ಕದಾ ಬಡಿತಾರ. ಕದಾ ಬಡದ ಯಾಕ್ರಪ್ಪ ಅಂತ ಕೇಳಿರ, ನೀರ್ ಕೊಡೋಣಾಗು ನಿಮ್ಗ ಕುಂತ ಇಲ್ದ್ರ ಮಲ್ಕೊಂಡ್ ಬಿಡದ್ರಿ. ನಿನ್ನೆ ಬೆಳಿಗ್ಗೆ ನೋಡ್ರಿ ಪಾಪ ಇಲ್ಲ ಚಲೋ ಮನದಂದವ್ರ ಪಾಪ್ರಿ ಹುಡುಗ ಕುಡ್ದು ಸತ್. ನಿನ್ ಮುಂಜಾನೆ ಬೆಳಗಿರಿ ಸರ್. ಮನೆ ಮುಂದೆ ಯಾಕೆ ಬಂದ್ ಸಾಯ್ತಾರ ಅಂತ ಅಷ್ಟೇ ಕೇಳದ್ ನಾನು. ಬಂದ ಮಲ್ಕೋತಾರ್ರಿ, ಇಲ್ಲೇ ಮಲ್ಕೋತಾರ. ಅವ್ರು ಕದಾ ಹಾಕೊಂಡ್ ಹೋಗ್ತಾರ್ರಿ. ಕದಾ ಹಾಕೊಂಡ್ ಹೋಗ್ಬಿಡ್ತಾರಪ್ಪ. ಇಲ್ಲೇ ನಮ್ ಇದ್ರಿಗೇನ ಚೆನ್ನಮ್ಮದಾಳೆಪ್ಪ. ದೂರ್ಸದೆ ಇಲ್ಲಿ ಫಸ್ಟ್ ಹಾಕಿ ಸ್ಥಾಪನಾ ಆದಾಕೇನ ಚೆನ್ನಮ್ಮನ ಕೂಟ ಸೋಮಾರಪೇಟೆಗೆ ಬೆಲ್ಲದ ಓಣಿಪ್ಪ. ಬೆಲ್ಲದ ಓಣಿ ಸೋಮಾರಪೇಟೆಪ್ಪ. ಇಲ್ಲೇ ಕಾಣ್ತಾಳ ನಮಗ್ ಇದ್ರಿಗೆ. ನಾವು ನಮಸ್ಕಾರ ಮಾಡಿ ಬಂದ್ ನಿಂತೇವಪ್ಪ. ತೋರ್ಸಿ, ಅಲ್ಲಿ ಕ್ಯಾಮ್ರಾಮನ್ ಯಾರಿದ್ದಾರೆ ಸ್ವಲ್ಪ ತೋರ್ಸ್ರಿ. ಚೆನ್ನಮ್ಮನ್ ಅವ್ರು ನೋಡಿ. ನೋಡಿ ಚೆನ್ನಮ್ಮನ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಏನು ಪ್ರೀತಿ ಇಟ್ಕೊಂಡಿದ್ದಾರೆ ನೋಡಿ, ಏನು ಅಭಿಮಾನ ಇಟ್ಕೊಂಡಿದ್ದಾರೆ. ಅಲ್ಲಿ ಚೆನ್ನಮ್ಮ ಇದ್ದಾಳೆ, ನಾವು ನಮಸ್ಕಾರ ಮಾಡ್ತೀವಿ, ನೀವು ಹಿಂಗ್ ಮಾಡ್ತಾ ಇದ್ದೀರಿ ಅಂತ ಅಂದ್ಬಿಟ್ಟು ಚೆನ್ನಮ್ಮಗೆ ನಮ್ದು ಕೂಡ ಚೆನ್ನಮ್ಮ ನೋಡಿ ಎಂತ ಒಂದು ಗೌರವ ನೋಡಿ. ಕಿತ್ತೂರು ರಾಣಿ ಚೆನ್ನಮ್ಮ ನಿಮಗೇಕೆ ಕೊಡಬೇಕು ಕಪ್ಪ? ನನ್ ಮಗನ ನೀನ ಹೇಳಂಗ. ಇಲ್ಲೇ ಮಕ್ಕಳು ಸಾಲಿಗೆ ಹೋಗಂಗಿಲ್ಲಪ್ಪ. ಸಾಲಿಂದ ಬರಾಕತ್ರ ಸೈಡ್ ನಿಂದಿರ್ಬೇಕಪ್ಪ. ದವಾಖಾನಿಗೆ ಈ ಸೀರಿಯಸ್ ಇದ್ದು ನಿಂತ್ರ 7-8 ಬೈಕ ನಾಯಕ್ ಹಾದಿ ಬಿಟ್ಟೆವಂತಾರ. ಎಲ್ಲಾದ್ರೂ ಒಳಗಡೆ ಹಾಕಿದ್ರೆ ಸಾಕಲ್ವಮ್ಮ? ಅಲ್ಲಿ ಒಳಗಡೆ ಎಲ್ಲಾದ್ರೂ ಅಂಗಡಿನ ಬೇಕಾದಲ್ಲಿ ಹಾಕದಪ್ಪ. ನಾವ್ ಬೇಕಾದಲ್ಲಿ ಹಾಕ್ಲಿ. ಅವ್ರು ಇದನ್ನ ಒಂದ್ ಜಾಗ ಬಿಟ್ಟ. ಆಯ್ತಮ್ಮ, ನಾನ್ ಮಾತಾಡ್ತೀನಿ. ಅವ್ರು ಬೇಕಾದಲ್ಲಿ ಹಾಕ್ಲಿ. ಮತ್ತೆಪ್ಪ ಮನ್ಯಾಗ ಗಂಡಸೂರಿಗೆ ಬಂದ್ ಏನ್ ಹೇಳ್ತಾರೆ, ನಿಮ್ ಹೆಣ್ಮಕ್ಳನ್ನ ಕಳಿಸ್ಬೇಡ್ರಿ ಅಂತ. ಅವ್ನ ನಮ್ ಮನ್ಯಾಗ ಬಂದ್ ಟಾರ್ಚರ್ ಕೊಡ್ತಾರಪ್ಪ. ನಾವ್ ಹೆಂಗ್ ಜೀವನ ಮಾಡೋದು ಹೇಳ ನನ್ ಮಗನ. ನಿಮ್ ಹೆಸರೇನು ತಾಯಿ? ಮಾದೇವಿ ಬಸ್ಸ ಡಿಸಿ ಅವ್ರಿ. ಮೊನ್ನೆ ನಮಸ್ಕಾರ ಮಾಡ್ಯಾರ್ರಿ. ಕೊಳ್ಳಾಗ ಕೈ ಹಾಕೊಂಡ್ರಿ. ನೋಡಮ್ಮ 3 ದಿನದಾಗ ನಾ ಬಿಡಿಸ್ರಿ ನೋಡಂದಾರಿ. ಸೋಮವಾರ ದಿನ ಸಂಜೆ ಮಾಟ ಉಪವಾಸ ಹೋಗಿ ಕುಂತೇವ್ರಿ ಅಬಕಾರಿ ಆಫೀಸ್ದಾಗ್ರಿಪ್ಪ. ಸಂಜೆ ಮಾಟ ಮತ್ತ ಯಾರ ಅವ್ರ ಹೆಸರು ಗೊತ್ತೇನ? ಅಬಕಾರಿ ಮೇಡಮ್ ನೋಡ್ರಿ, ಅವ್ರ ಹೆಡ್ ಮೇಡಮ್ ಅಂತ್ರಿ. ವಂಜಾಕ್ಷಿ ಅವ್ರ ಏನು ಪಾಪ್ರಿ ಆಕೆ ನಮ್ಗೇನ್ ಸಿಟ್ಟದು ಮಾಡ್ಯಾಲ್ರಿ ಪರಾಣಿ. ಅವ್ರಿಗೆ ಒತ್ತಡ ಬರಾಕತ್ರಿ ಹಂಗ ಮೇಲ ರೀ. ಯಾವ ಒತ್ತಡ ಇಲ್ಲ, ನಿಮ್ಗಿಂತ ಒತ್ತಡ ಯಾವ್ದಿದೆ? ಬಟ್ ಎಷ್ಟ್ ಚಲೋ ಮಾತಾಡಕತ್ತೀರಿ ನೀವು. ಎಷ್ಟ್ ಚಲೋ ಮಾತಾಡಕತ್ತೀರಿ. ನಾವ 5 ಗಂಟೆದಾಗ ನಾವ ರೊಕ್ಕ ಕೊಟ್ಟ. ನಮಗೇನ್ ಯಾರು ರೊಕ್ಕ ಕೊಟ್ಟಲ್ಲಪ್ಪ. ರೊಕ್ಕ ಕೊಟ್ರ ಶಗನಾ ತಿಂದ. ನೋಡ್ರಿ ಮಾದೇವಿ ಅವ್ರೆ
ನಾವು ನಿಮ್ಮ ಮಗ ಇದ್ದಂಗೆ ನೋಡ್ರಿ ಈಗ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವ್ರಿ, ಡೋಂಟ್ ವರಿ. ಡಿ ಸಿ ಅವರು ಹೇಳಿರಿ ನಾನು ನಿನ್ನ ಮಗ ನೋಡ ಅಂತ ಹೇಳಿರಿ. ಅವ್ರ ನೋಡ್ರಿ ಮಾದೇವ್ ಅವ್ರೆ, ನೀವು ಎಲೆಕ್ಷನ್ ನಿಲ್ಬೇಕ್ರಿ, ನೀವು ಎಲೆಕ್ಷನ್ ನಿಲ್ಬೇಕು. ಬ್ಯಾಡ ಬಿಡ, ನನ್ನಪ್ಪ ರಗಡ್ ಮಂದಿನ ಆರಿಸ್ತಂದೇನೋ ನನ್ನ ಹಡ್ದಪ್ಪ. ಈ ವಿಡಿಯೋ ನೋಡಿದವ್ರ ಬೇಕಾದ್ರೆ ನೋಡ್ಲಿ ಎಷ್ಟು ಮಂದಿನ ಆರಿಸ್ತಂದೇನ. ಅವ್ರ ಮನ್ಯಾಗ ಏನ್ರ ಒಂದ್ ಕಪ್ ಚಾ ಕುಡಿದ್ರ ನಾ ಬ್ಯಾರೆ ಏನ್ರ ಕುಡ್ದಂಗ. ಇಲ್ಲ ಆಯ್ತು ಆತಮ್ಮ, ಸರಿ ನಾನು ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ನೋಡಿ, ಆ ಮಾದೇವಿ ಅವರು ಎಲ್ಲ ಗ್ರೂಪ್ ಸೇರಿಸ್ಕೊಂಡು ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ವೃತ್ತ ಇದೆ ನೋಡಿ, ಅಲ್ಲೇ ಒಂದು MSIL ಕೊಟ್ಟಿದ್ದಾರೆ. MSIL ಅಂದರೆ ಅಲ್ಲಿ ಬಾರ್ ಶಾಪ್ ಅಲ್ಲ, ಹೋಗಿ ಕುಡಿಯೋಕ್ಕಾಗಲ್ಲ, ಪಾರ್ಸಲ್ ತೊಗೋಬೇಕು. MSIL ಅಂದರೆ ಅವ್ರೇನು ಪಾರ್ಸಲ್ ತಗೋತಾರೆ, ಈ ಮನೆಗೆ ನೀರು ಕೊಡ್ರಿ ಅಲ್ಲೇ ಕುಡಿತಾರೆ, ಒಂದು ಅಭ್ಯಾಸ ಇದೆಯಲ್ಲ. ಎಲ್ಲಾದರೂ ಒಂದು ಮೂಲೆಯಲ್ಲಿ ಹಾಕಿ ಬೇಡ. ಪಾಪ ಅವರೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಳೆದ 14 ವರ್ಷಗಳಿಂದ, ಬೇರೆ ಕಡೆ ಹಾಕಿ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ಮಲ್ಲಯ್ಯ ಅವರಿದ್ದಾರೆ, ಕಿತ್ತೂರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು. ಮಲ್ಲಯ್ಯ ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಸರ್, ಈ ಒಂದು ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡಿಕೊಡಿ ಸರ್ ದಯವಿಟ್ಟು. ಸರ್, ನನಗೆ ಅರ್ಜಿ ಸ್ವೀಕೃತ ಆದ ಮರುದಿನನೇ ಸ್ಪಂದಿಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಅವರು ದೂರಿನ ಸಾರಾಂಶ ಮತ್ತು ನೈಜತೆ ವಾಸ್ತವ ಸಂಗತಿನ ಅಬಕಾರಿ ಇಲಾಖೆ ಗಮನಕ್ಕೆ ತಂದಿದ್ದೀನಿ, ಲಿಖಿತವಾಗಿ ತಂದಿದ್ದೀನಿ. ಬ್ಯೂಟಿಫುಲ್. ಸತ್ಯಾಂಶ ಇದೆ ದೂರಿನಲ್ಲಿ ತಪ್ಪಿಸಿದ್ದೀನಿ. ಅವರು 30ನೇ ತಾರೀಕು ಸ್ಥಳ ತನಿಖೆಗೆ ಅವರು ಬಂದು ನಾನು ಭೇಟಿಯಾಗಿ ಖುದ್ದಾಗಿ ಮಾತಾಡಿದ್ದಾರೆ. ಸೂಪರ್ ಸರ್. ಮತ್ತು ಇರೋ ವಾಸ್ತವ ಸಂಗತಿನ ನಾವು ಗಮನಿಸ್ತಂದ್ಮೇಲೆ ನಿನ್ನೆ ನಾನು ಬೆಂಗಳೂರಿಗೆ ಬಂದಾಗ ನಂಗೆ ಒಂದು ಸುದ್ದಿ ಬಂದಿದೆ, 30 ದಿನ ಟೈಮ್ ಕೊಟ್ಟು ಸ್ಥಳಾಂತರಕ್ಕೆ ಆದೇಶ ಆಗಿದೆ ಅಂತೆ. ಅದ್ರ ಬಗ್ಗೆ ನಾ ಇನ್ನು ಅಧಿಕೃತ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕೆಲಸ ನೀವು ಮಾಡಿದ್ದೀರಿ. ಮಂಜುನಾಥ್, ಆಮೇಲೆ ಇವತ್ತು ಗಾಂಧಿ ಜಯಂತಿ. ಮಂಜುನಾಥ್ ವೈ ಅವರಿದ್ದಾರೆ, ಅಬಕಾರಿ ಅಪರ ಆಯುಕ್ತರು. ಮಂಜುನಾಥ್ ಸರ್ ನಮಸ್ತೆ. ಸಣ್ಣ ಕೆಲಸ ಸರ್ ಇದು ಮಾತ್ರ, ಪಾಪ ಕಳೆದ ಹಲವಾರು ಒಂದು ಆ ಕಡೆ ಶಿಫ್ಟ್ ಮಾಡಿ ಕೊಟ್ಬಿಡಿ ಸರ್, ಮುಗಿದೋಯ್ತು. ಇಲ್ಲ, ಆಲ್ರೆಡಿ ನಮ್ DC ಅವ್ರಿಗೆ ಬಂದು ಮನವಿ ಕೊಟ್ಟಿದ್ದಾರೆ. ಡೆಪ್ಟಿ ಕಮಿಷನರ್ ಬರುತ್ತೆ, ಅವರು ನೋಟಿಸು ಕೊಟ್ಟಿದ್ರು. ಕೊಟ್ಟು ಅದ್ರ ಮೇಲೆ ಫೈನಲ್ ಆರ್ಡರ್ ಮಾಡ್ತಾರೆ. ಯಾವ್ದು ಇದು ಏನಿದೆ ಅನ್ನೋ ಸಣ್ಣದು ಕಳೆದ 14 ವರ್ಷಗಳಿಂದ ಅಲ್ಲಿ ನಡೀತಾ ಇದೆ ಅಂತ ನಾನು ಮಾಹಿತಿ ತಿಳ್ಕೊಂಡಿದ್ದೀನಿ. ಇವರು ಪಬ್ಲಿಕ್ ಬಂದು ಅರ್ಜಿ ಕೊಟ್ಟಾದ್ಮೇಲೆ ಆ ಮಾಹಿತಿ ಪ್ರಕಾರ ಕಳೆದ 14 ವರ್ಷಗಳಿಂದ MSIL ಶಾಪ್ ಅಲ್ಲಿ ನಡೀತಾ ಇದೆ ಅದೇ ಸ್ಥಳದಲ್ಲಿ. ಈಗ ಪಬ್ಲಿಕ್ಸ್ ನನಗೆ ತೊಂದರೆ ಆಗುತ್ತೆ ಅಂತ ಕೊಟ್ಟಿರೋದ್ರಿಂದ ಅದ್ರ ಮೇಲೆ ಕ್ರಮ ವಹಿಸಿ ಅಂತ ಹೇಳಿದೀನಿ. ಆ ಪ್ರಕಾರ ಕ್ರಮ ವಹಿಸಕ್ಕೆ ಅವರು ನೋಟಿಸ್ ಕೊಟ್ಬಿಟ್ಟು ಅವ್ರು ಆರ್ಡರ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ ನಮ್ DC ಅವರು. ನಂದೀಶ್ ಅವರ ಎಕ್ಸೈಸ್ ಡೆಪ್ಟಿ ಕಮಿಷನರ್ ಅವರು. ಎಕ್ಸೈಸ್ ಡೆಪ್ಟಿ ಕಮಿಷನರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲೊಬ್ರು ಇದ್ದಾರೆ, ವನಜಾಕ್ಷಿ ಎಂ, ಅಬಕಾರಿ DC. ವನಜಾಕ್ಷಿ ಮೇಡಮ್, ದಯವಿಟ್ಟು ನಮ್ಮ ಮಾದೇವಿ ಮೇಡಮ್ ಎಲ್ಲ ಫುಲ್ ಫೋರ್ಸ್ ಮಾಡ್ತಾ ಇದ್ದಾರೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅಂತ ಹೇಳ್ದಂಗೆ ಈಗ ಆ MSIL ನೋಡ್ರಿ, ಹಾಲು ಆಲ್ಕೋಹಾಲು ಆಯಿತಾ. ಈ ಆಲ್ಕೋಹಾಲನ್ನು ನೀವು ಎಲ್ಲಿ ನೀವು ಇಟ್ಟರೂ ಕೂಡ ಹುಡ್ಕೊಂಡು ಹೋಗ್ತಾರೆ ಜನ. ವನಜಾಕ್ಷಿ ಮೇಡಮ್ ಇದ್ದಾರೆ, ಅಬಕಾರಿ DC. ಮೇಡಮ್ ಆಲ್ರೆಡಿ ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ಆಲ್ರೆಡಿ ನಿಮಗೆ ಅವರೆಲ್ಲ ಹೇಳಿರಬಹುದು, ನೀವು ಕೂಡ ಅವರಿಗೆ ಭರವಸೆ ಕೊಟ್ಟಿದ್ದೀರಂತೆ. ಕೊಟ್ಟಿದ್ದಿಲ್ಲ ಸರ್, ಆದೇಶನೇ ಆಗಿದೆ. ಓಕೆ, ಅದೊಂದು ನಿಮ್ಮ ಕಾಲಾವಧಿಯಲ್ಲಿ ಆದ್ರೇನೆ ಅಂದರೆ ಆಗತ್ತೆ ಅಂತ ವಿಶ್ವಾಸ ಇದೆ. ಪಾಪ ಅವರು ನಾವು ಹೇಳಿದ್ವಿ, ಮೇಡಮ್ ಹೇಳಿದ್ವಿ, ಮೇಡಮ್ ಮಾಡ್ತಾರೆ ಅಂತಂದ್ರು ಅಂತ. ದಯವಿಟ್ಟು ನೀವು ಒಂದು ವಿಸಿಟ್ ಕೂಡ ಹಾಕಿ ಮೇಡಮ್ ಅಲ್ಲಿಗೆ, ಒಂದು ಎಲ್ಲ ಖುಷಿ ಆಗ್ಬಿಡ್ತಾರೆ. ಆದೇಶ ಆಗಿದೆ ಸರ್, ಅದು ಅಲ್ಲಿ ಅವ್ರ ಜನಗಳಿಗೂ ಗೊತ್ತಿದೆ ಅದ್ರ ಬಗ್ಗೆ, ಆದೇಶ ಆಗಿರೋ ಬಗ್ಗೆ. ಬಟ್ ಅದು ಇನ್ನೂ ಅಲ್ಲೇ ಇದೆ ಅಂತ ಒಂದು ಸುದ್ದಿ ಇದೆ. ಇನ್ನು ಅಂದ್ರೆ ನಮ್ಮ ನಿಯಮಾನುಸಾರ ಅವ್ರಿಗೆ ಕಾಲಾವಕಾಶ ಕೊಟ್ಟು ಆದೇಶ ಮಾಡ್ಬೇಕು ಸರ್. 1 ತಿಂಗಳ ಕಾಲಾವಕಾಶ ಕೊಟ್ಟು ಆದೇಶ ಮಾಡಿದೀನಿ ಆಲ್ರೆಡಿ. ಓಕೆ, 1 ತಿಂಗಳಲ್ಲಿ ಈಗ ಚೇಂಜ್ ಆಗುತ್ತೆ ಅಲ್ಲಿಂದ? ಹಾ ಸರ್, ನನ್ನ ಆದೇಶದ ಪ್ರಕಾರ 1 ತಿಂಗಳ ಕಾಲಾವಕಾಶದಲ್ಲಿ ಅವ್ರು ಶಿಫ್ಟ್ ಮಾಡ್ಕೊಳೋದಕ್ಕೆ ಆದೇಶ ಕೊಟ್ಟಿದ್ದೀನಿ. ಎಸ್ ಅಮ್ಮ, ಸರಿ ಅಮ್ಮ, ಥ್ಯಾಂಕ್ ಯು ಮೇಡಮ್. 1 ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಕಾಲಾವಕಾಶ. ಈಗ ಎದ್ದೋಗ್ರು ಅಂತ ಹೇಳಕ್ಕೆ ಬರಲ್ಲ ಅಂತ ಐ ಅಗ್ರಿ. ಹೇಗೂ ಮಾದೇವಿ ಅವರಿಗೆ ಎಲ್ರಿಗೂ ಅಲ್ಲಿಗೆ ಹೇಳ್ತಾ ಇರುವಂಥದ್ದು, ಹೆಂಗೋ ನೀವು 14 ವರ್ಷ ಸಹಿಸ್ಕೊಂಡಿದ್ದೀರಿ, 1 ತಿಂಗಳು ಸಹಿಸ್ಕೊಳ್ಳಿ. 1 ತಿಂಗಳ ನಂತರ ಅದು ಚೇಂಜ್ ಆಗುತ್ತೆ. ಯಾಕಂದರೆ ಅವರು ಕೂಡ ಮತ್ತೊಂದು ಕಡೆ ಮಾಡಬೇಕಾಗತ್ತೆ. ಆದರೆ ಒಂದು ತಿಳ್ಕೊಳ್ಳಿ, ಮೊದಲೇ ಬಾರ್ ಶಾಪ್ ಇತ್ತು, ಮೊದಲೇ ವೈನ್ ಶಾಪ್ ಇತ್ತು, ನೀವು ಆಮೇಲೆ ಬಂದವರು ಲೆಕ್ಕ ಬರಲ್ಲ. ನೀವು ಆಮೇಲೆ ಬಂದರೂ ಕೂಡ ಅಲ್ಲಿ ಏನು ವಸತಿ ಪ್ರದೇಶಗಳು ಇಂಪ್ರೂವ್ ಆಗಿದೆ ಅಂತಂದರೆ ಅದನ್ನು ಬೇರೆ ಕಡೆ ಹಾಕಲೇಬೇಕು. ಅಲ್ಲಿ ಅವರು ಕಂಪ್ಲೇಂಟ್ ಮಾಡಿದರೆ ಆಮೇಲೆ ನಿಮಗೂ ಮನ ಮರ್ಯಾದೆ ಇಲ್ವೇನ್ರಿ? ಒಳ್ಳೆ ಬೇರೆ ಕೆಲಸ ಇಲ್ಲದಂಗೆ ಹೆಂಗೆ ಕೂತಿದ್ದೀರಿ ನೋಡಿ. ಎಲ್ಲಾದರೂ ಬೇರೆ ಕಡೆ ಕೂತ್ಕೊಂಡು ಎಣ್ಣೆ ಹೊಡೆಯೋಕ್ಕಾಗಲ್ವ ನಿಮಗೆ? ಆಹಾ ಬಾ ಗಡಿ
ಭಾರತ ದೇಶದ ಗಡಿಯನ್ನು ರಕ್ಷಣೆ ಮಾಡ್ತಿರೋದು ಇವರು. ನೋಡಿ, ಕುಡ್ದೋ ಪ್ಯಾಕಪ್ ಮಾಡ್ಕೊಂಡು ಗೊತ್ತಿಲ್ಲ. ನೋಡಿ, ಅಲ್ಲೊಂದು ಶಾಪು. ಅವ್ರಿಗೆಲ್ಲ ಎಷ್ಟು ಅಭಿಮಾನ ಇದೆ ನೋಡಿ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ. ನೋಡಿರ್ಬೇಕು ನೀವೆಲ್ಲ ಸಿನಿಮಾ. ಸರೋಜಾದೇವಿ ಅವ್ರದ್ದೊಂದು ಅದ್ಭುತ ಸಿನಿಮಾ ಇದೆ, ನಿನಗ್ಯಾಕೆ ಕೊಡಲಿ ಕಪ್ಪ. ಓಕೆ, ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಧಿಕಾರಿಗಳನ್ನು ನಾವು ಗಮನಕ್ಕೆ ತಂದಿದ್ದೀವಿ. ಆದಷ್ಟು ಬೇಗ ಎಣ್ಣೆ ಅಂಗಡಿ, ಎತ್ತಂಗಡಿ ಕೇವಲ 1 ತಿಂಗಳಲ್ಲಿ ಆಗತ್ತೆ. ಎತ್ತಂಗಡಿ ಆಗತ್ತೆ. ಆಮೇಲೆ ವನಜಾಕ್ಷಿ ಎಂ ಅಬಕಾರಿ DC ಅವರು ಕೂಡ ಹೇಳಿದ್ದಾರೆ, ಆಲ್ರೆಡಿ ನಾನು ಮಾತಾಡಿದ್ದೀನಿ, 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದೀನಿ, ಚೇಂಜ್ ಮಾಡ್ತಾರೆ ಅಂತೇಳಿ. ಆಮೇಲೆ ಮಂಜುನಾಥ್ ವೈ ಅಬಕಾರಿ ಅಪರ ಆಯುಕ್ತರು ಕೂಡ ಹೇಳಿದರು. ಆಮೇಲೆ ಮಲ್ಲಯ್ಯ ಕಿತ್ತೂರು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಪತ್ರ ಬರೆದು ನಂದೆಲ್ಲ ಏನು ಕಂಪ್ಲೇಂಟ್ ಏನಿದೆ ಎಲ್ಲವನ್ನು ಹೇಳಿದ್ದೀನಿ, ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 1 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. ಈಗ ನೀವು ಕರೆ ಮಾಡಿ ಮಾತಾಡಬಹುದು ನಮ್ಮ ಸೂಪರ್ 3 ಬಗ್ಗೆ. ನಿಮ್ಮ ಊರಲ್ಲಿ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದ್ದರೂ ಹೇಳ್ಬೋದು, ಬೇರೆನೂ ಇದ್ದರೂ ಕೂಡ ನಾನು ಅವಾಗ ನಂಬರ್ ಹಾಕ್ತಾ ಇರ್ತೀನಿ. ಈಗ ನಿಮ್ಮ ಸರದಿ ಕರೆ ಮಾಡಿ ಮಾತಾಡಿ. ಥ್ಯಾಂಕ್ ಯು.